ನಮಸ್ಕಾರ ಎಲ್ಲರಿಗೂ. ಪುರುಷೋತ್ತಮ ಮಾಸದ ಪದ್ಮಿನಿ ಏಕಾದಶಿಯ ಶುಭಾಶಯಗಳು. ಇವತ್ತು ಈ ಏಕಾದಶಿಯ ಮಹಾತ್ಮ್ಯವನ್ನು ನೋಡೋಣ. ಹಾಗೆಯೇ ಈ ಪುರುಷೋತ್ತಮ ಮಾಸದಲ್ಲಿ ಹೇಳಲೇಬೇಕಾದಂತಹ ಶ್ರೀಕೃಷ್ಣನ ಶ್ಲೋಕವನ್ನು ನೋಡ್ತಾ ಹೋಗೋಣ. ಏಕಾದಶಿಯ ಮಹಾತ್ಮ್ಯವನ್ನು ನೋಡೋದಾದರೆ, ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ, ವಾಸುದೇವ, ಅಧಿಕ ಮಾಸ ಅಂತಂದರೆ ಪುರುಷೋತ್ತಮ ಮಾಸದಲ್ಲಿ ಬರುವಂತಹ ಏಕಾದಶಿಯ ಮಹಾತ್ಮ್ಯವನ್ನು ನೀವು ನನಗೆ ಹೇಳಿ ಅಂತ. ಆಗ ಶ್ರೀಕೃಷ್ಣ ಹೇಳುತ್ತಾನೆ, ಅಧಿಕ ಮಾಸ ಪುರುಷೋತ್ತಮ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ಪದ್ಮಿನಿ ಏಕಾದಶಿ ಅಂತ ಕರೀತಾರೆ. ಅದರ ಮಹಾತ್ಮ್ಯಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನು ನಾನು ನಿನಗೆ ಹೇಳ್ತೇನೆ ಯುಧಿಷ್ಠಿರ ಮಹಾರಾಜ ಅಂತ ಹೇಳಿ ಆತ ಕಥೆಯನ್ನು ಪ್ರಾರಂಭಿಸ್ತಾನೆ. ತ್ರೇತಾಯುಗದಲ್ಲಿ ಪರಮ ಕೀರ್ತಿವಂತನಾಗಿದ್ದಂತಹ ರಾಜನೊಬ್ಬನಿದ್ದ. ಆತನ ಹೆಸರು ಕೀರ್ತವೀರ್ಯ ಎಂಬುದಾಗಿ. ಆತನಿಗೆ ತುಂಬ ರಾಣಿಯರಿದ್ದರು. ಅನೇಕ ಮಂದಿ ರಾಣಿಯರಿದ್ದರೂ ಕೂಡ ಯಾವ ರಾಣಿಯಿಂದಲೂ ಅವನಿಗೆ ಪುತ್ರ ಪ್ರಾಪ್ತಿಯಾಗಲಿಲ್ಲ. ಸಂತಾನಹೀನನಾದಂತಹ ರಾಜ, ಹಾಗೆಯೇ ಅವನ ರಾಣಿಯರು ಅನೇಕ ಸುಖ ಭೋಗಗಳು ಇದ್ದರೂ ಕೂಡ ತುಂಬ ದುಃಖಿಗಳಾಗಿದ್ದರು. ಸಂತಾನವನ್ನು ಪಡೆಯುವಂತಹ ಉದ್ದೇಶದಿಂದ ರಾಜ ತನ್ನ ರಾಣಿಯರೊಂದಿಗೆ ತಪಸ್ಸನ್ನು ಮಾಡಲಿಕ್ಕೆ ಹೊರಡ್ತಾನೆ. 1000 ವರ್ಷಗಳವರೆಗೆ ತಪಸ್ಸನ್ನು ಮಾಡ್ತಾ ರಾಜನಿಗೆ ಕೇವಲ ಮೂಳೆಗಳು ಮಾತ್ರ ಉಳಿತಾವೆ. ಅಂತಂದರೆ ಅಷ್ಟು ಕಠಿಣವಾಗಿ ಆತ ತಪಸ್ಸನ್ನು ಆಚರಿಸಿದ. ಆದರೆ ಆತನ ತಪಸ್ಸು ಫಲ ಕೊಡಲಿಲ್ಲ. ಆಗ ರಾಣಿಯರು ಅನುಸೂಯಾದೇವಿಯಲ್ಲಿ ಇದಕ್ಕೆ ಸಂಬಂಧಿಸಿದ ಸಲಹೆಯನ್ನು ಕೇಳ್ತಾರೆ. ಆಗ ದೇವಿ ಅನುಸೂಯೆ ಮಲಮಾಸದ ಅಂತಂದರೆ ಅಧಿಕ ಮಾಸದ ಅಥವಾ ಪುರುಷೋತ್ತಮ ಮಾಸದ ಶುಕ್ಲ ಪಕ್ಷದ ಪರಮ ಪಾವನವಾದಂತಹ ಈ ಏಕಾದಶಿಯ ವ್ರತವನ್ನು ಮಾಡಲಿಕ್ಕೆ ಹೇಳ್ತಾಳೆ. ಅನುಸೂಯಾದೇವಿ ರಾಣಿಯರಿಗೆ ವ್ರತದ ವಿಧಾನವನ್ನು ಹೇಳ್ತಾಳೆ. ರಾಣಿಯರು ಅನುಸೂಯಾದೇವಿಯ ಸಲಹೆಯಂತೆ ವ್ರತವನ್ನು ಭಕ್ತಿಭಾವದಿಂದ ಆಚರಿಸ್ತಾರೆ. ಇದರ ಅಂತ್ಯದಲ್ಲಿ ಭಗವಂತ ಅವರ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳಿಕೊಳ್ಳಲಿಕ್ಕೆ ಹೇಳ್ತಾನೆ. ಆಗ ರಾಣಿಯೊಬ್ಬಳು ಹೇಳ್ತಾಳೆ, ಹೇ ಪ್ರಭು, ನೀವು ನನ್ನ ಮೇಲೆ ಪ್ರಸನ್ನರಾದದ್ದೇ ಆದಲ್ಲಿ ನನ್ನ ಬದಲು ನನ್ನ ಪತಿಗೆ ವರವನ್ನು ಕರುಣಿಸಿ ಅಂತ. ಆಗ ಭಗವಂತ ರಾಜನಲ್ಲಿ ವರವನ್ನು ಕೇಳಿಕೊಳ್ಳಲಿಕ್ಕೆ ಹೇಳ್ತಾನೆ. ಆಗ ರಾಜ ಭಗವಂತನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಭಗವಂತ, ನೀವು ನನಗೆ ಸರ್ವಗುಣ ಸಂಪನ್ನ, 3 ಲೋಕದಲ್ಲಿ ಆದರಣೀಯ, ಹಾಗೆಯೇ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಂದಲೂ ಸೋಲಿಸಲು ಅಸಾಧ್ಯವಾದಂತಹ ಪುತ್ರನೊಬ್ಬನನ್ನು ಕರುಣಿಸಿ ಅಂತ. ಸ್ವಲ್ಪ ಕಾಲಾನಂತರದಲ್ಲಿ ಆತನ ರಾಣಿ ಪುತ್ರನೊಬ್ಬನಿಗೆ ಜನ್ಮವನ್ನು ಕೊಡ್ತಾಳೆ. ಆತ ಕಾರ್ತವೀರ್ಯಾರ್ಜುನ ಎಂಬ ಹೆಸರಿನಿಂದ ಮುಂದೆ ಲೋಕದಲ್ಲಿ ಪ್ರಸಿದ್ಧನಾಗ್ತಾನೆ. ಆತನೇ ಮುಂದೆ ಅತ್ಯಂತ ಪರಾಕ್ರಮಿ ರಾಜನಾಗಿ ರಾವಣನ ಬಂಧನವನ್ನು ಮಾಡ್ತಾನೆ. ಮುಂದೆ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಆ ವ್ರತ ವಿಧಾನವನ್ನು ಹೇಳ್ತಾನೆ. ಏಕಾದಶಿಯ ದಿನ ಸ್ನಾನಾದಿಗಳನ್ನು ಮಾಡಿ ಭಗವಂತ ವಿಷ್ಣುವಿನ ಪೂಜೆಯನ್ನು ಮಾಡಿ ನಿರ್ಜಲ ವ್ರತವನ್ನು ಮಾಡಿ ಭಗವಂತನ ಕಥಾಶ್ರವಣ ಅಥವಾ ಪಾಠವನ್ನು ರಾತ್ರಿ ನಿರ್ಜಲವಾಗಿದ್ದು ಭಜನೆ ಕೀರ್ತನೆ ಮಾಡ್ತಾ ಜಾಗರಣೆಯನ್ನು ಮಾಡಿ ರಾತ್ರಿಯ ಪ್ರತಿ ಪ್ರಹರದಲ್ಲಿ ವಿಷ್ಣು ಪೂಜೆಯನ್ನು ಮಾಡಿ ಭಗವಂತನಿಗೆ ಬೇರೆ ಬೇರೆ ರೀತಿಯ ನೈವೇದ್ಯವನ್ನು ಅರ್ಪಿಸಬೇಕು. ದ್ವಾದಶಿಯಂದು ಬೆಳಿಗ್ಗೆ ಭಗವಂತನ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿ ದಕ್ಷಿಣೆಯನ್ನು ಕೊಟ್ಟು ನಂತರದಲ್ಲಿ ವ್ರತವನ್ನು ಕೈಗೊಂಡಂತಹ ವ್ರತಸ್ಥ ಭೋಜನವನ್ನು ಮಾಡಬೇಕು. ಈ ಏಕಾದಶಿ ವ್ರತಾಚರಣೆಯಿಂದ ಮನುಷ್ಯ ಜೀವನ ಸಫಲವಾಗ್ತದೆ. ಈ ಜೀವನದಲ್ಲಿ ಸುಖ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶ್ರೀಹರಿಯ ಸಾಯುಜ್ಯವನ್ನು ಏಕಾದಶಿ ವ್ರತಾಚರಣೆ ಮಾಡುವುದರಿಂದ ಹೊಂದಬಹುದು. ಮುಂದೆ ಶ್ರೀಕೃಷ್ಣ ಹೇಳ್ತಾನೆ,
ಮನುಷ್ಯ ಈ ಪರಮ ಪಾವನ ಪುರುಷೋತ್ತಮ ಮಾಸದ ಏಕಾದಶಿ ವ್ರತವನ್ನು ಕೈಗೊಂಡದ್ದೇ ಆದಲ್ಲಿ ಆತ ಶ್ರೀಕೃಷ್ಣ ಸಾಯುಜ್ಯವನ್ನು ಹೊಂದುತ್ತಾನೆ ಅಂತ ಈ ಪರಮ ಪಾವನ ಪದ್ಮಿನಿ ಏಕಾದಶಿಯ ವ್ರತಾಚರಣೆಯ ಬಗ್ಗೆ, ಅದರ ಮಹಾತ್ಮ್ಯದ ಬಗ್ಗೆ ಭಗವಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಈ ರೀತಿಯಾಗಿ ಹೇಳ್ತಾನೆ. ಇದಾಗಿತ್ತು ಇಂದಿನ ಏಕಾದಶಿಯ ಮಹಾತ್ಮ್ಯ. ಈಗ ನಾವು ಈ ಪುರುಷೋತ್ತಮ ಮಾಸದಲ್ಲಿ ಹೇಳಲೇಬೇಕಾದಂತಹ ಮಂಗಲಕರವಾದಂತಹ ಅತ್ಯಂತ ಪುಣ್ಯಪ್ರದವಾದಂತಹ ಒಂದು ಶ್ರೀಕೃಷ್ಣನ ಶ್ಲೋಕವನ್ನು ಕೇಳೋಣ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. 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 ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ.